ನಮಸ್ಕಾರ ಗುರುಗಳೇ. ನಮಸ್ಕಾರಮ್ಮ. ತಗೊಳ್ಳಿ. ಸೊಸೆ ಬಂದ್ಮೇಲಾದ್ರೂ ಅವಳು ಎಲ್ಲಾ ಜವಾಬ್ದಾರಿನ ವಹಿಸ್ಕೊಂಡು ನಾನ್ ನೆಮ್ಮದಿ ಆಗಿರೋದಕ್ಕೆ ಅವಕಾಶ ಮಾಡಿಕೊಡ್ತಾಳ ನೋಡ್ಬೇಕು. ಅದಕ್ಕೆ ಆದಷ್ಟು ಬೇಗ ಮದುವೆ ಡೇಟ್ನ ಫಿಕ್ಸ್ ಮಾಡ್ಬಿಡಿ. ನನ್ಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ಒಟ್ನಲ್ಲಿ ಮಗನ್ ಮದುವೆ ಮಾಡೋದಕ್ಕೆ ಇಬ್ರು ಸಿದ್ಧವಾಗಿದ್ದೀರಾ. ಹೊಸದಾಗೇನೋ ಸೊಸೆ ಬಂದಿದ್ರೆ ಓಕೆ, ಆದ್ರೆ ಅವಳು ಇಲ್ಲೇ ಬೆಳೆದು ಇಲ್ಲೇ ದೊಡ್ಡವಳಾಗಿರತ್ತಾನೆ. ಅಂದ್ರೆ ಏನ್ ತರುಣ್, ನೀನ್ ಮದ್ವೆ ಆಗೋಕೆ ಬೇರೆ ಹುಡುಗಿನ ನೋಡ್ಬೇಕಿತ್ತ? ಆ ಅರ್ಥದಲ್ಲಿ ಹೇಳಿಲ್ಲ. ಮದ್ವೆ ಮಾಡೋದು ಯಾಕೆ, ಹಾಗೆ ಜವಾಬ್ದಾರಿ ಕೊಟ್ಬಿಡಿ ಅಂತ ಹೇಳ್ತಿದ್ದೆ. ಕಾಲ ಅನ್ನೋದು ಎಲ್ಲವನ್ನು ನಿರ್ಧರಿಸುತ್ತೆ ಮತ್ತು ನಿಭಾಯಿಸುತ್ತೆ. ಯಾವ ಸಮಯಕ್ಕೆ ಏನೇನಾಗಬೇಕೋ ಅದಾಗುತ್ತೆ, ಹಾಗೆ ಆಗುತ್ತೆ. ಗುರುಗಳೇ, ಇಬ್ಬರು ಜಾತಕ ನೋಡಿ ಒಂದು ಒಳ್ಳೆ ದಿನಾಂಕ ಫಿಕ್ಸ್ ಮಾಡ್ಕೊಡಿ. ಇದು ನಿಮ್ಮ ಮಗನ ಜಾತಕನೇನಾ ತಾಯಿ? ಹೌದು ಗುರುಗಳೇ. ಯಾಕೆ ಹೇಗೆ ಕೇಳ್ತಾ ಇದ್ದೀರಾ? ನಿಮ್ಮ ಮಗನ್ಗೆ ಎರಡನೇ ಮದುವೆ ಮಾಡಕ್ ಹೊರಟಿದ್ದೀರಾ? ಏನು, ಎರಡನೇ ಮದ್ವೆನಾ? ಮದುವೆ ಆಗಿರೋದು ಸುಳ್ಳ ತಾಯಿ? ಸತ್ಯ ಗುರುಗಳೇ. ನನಗ್ ಮದ್ವೆ ಆಗಿದ್ಯಾ? ಯಾರ ಹುಡುಗಿ?